ಸೊ ಹೇ ಗೈಸ್, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸೊ ಏನಂತ ಅಂದ್ರೆ, ನಾವು ಚಾಟ್ ಜಿಪಿಟಿ ಅಲ್ಲಿ ನಮ್ಮ ಇಮೇಜ್ ನ ನಾವು ಅಪ್ಲೋಡ್ ಮಾಡಬೇಕು. ಸೊ ಆ ಒಂದು ಇಮೇಜು ಜಿಬ್ಲಿ ಇಮೇಜ್ ಆಗಿ ಕನ್ವರ್ಟ್ ಆಗಿ ನಮ್ಮ ಹತ್ರ ಬರುತ್ತೆ. ನಮ್ಮ ಹತ್ರ ಬಂದ ತಕ್ಷಣ ನಾವು ಇನ್ಸ್ಟಾಗ್ರಾಮು, ಪ್ರೊಫೈಲು, ಅದು ಇದು, ಸ್ಟೇಟಸ್, ಸ್ಟೋರೀಸ್, ಅಲ್ಲಿ ಇಲ್ಲಿ ಎಲ್ಲಾ ಪಕ್ಕನೂ ಕೂಡ ಹಾಕ್ತೀವಿ. ಮತ್ತೆ ಈ ತರ ಹಾಕುವ ಕಾರಣದಿಂದ, ಮತ್ತೆ ಈ ತರ ಎಲ್ಲ ನಾವು ಕೂಡ ಮಾಡುವ ಕಾರಣದಿಂದ, AI ನ ಬಹಳ ಯೂಸ್ ಮಾಡುವ ಕಾರಣದಿಂದ, ಸೊ ಈ ಒಂದು ಜಿಬ್ಲಿ ಇಮೇಜ್ ನ ಕ್ರಿಯೇಟ್ ಮಾಡಿರುವ ಓನರ್ ಇದ್ದವ್ರು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ, ಮನುಷ್ಯರಿಗೆ ಶಾಪ ಕೇಡು ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಇವ್ರು ಈ ತರ ಹೇಳ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಎಲ್ರಿಗೂ ಕೂಡ ಉಂಟಾಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲದೂ ಕೂಡ ಡೀಟೇಲ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲದೂ ಕೂಡ ತಿಳಿಸ್ತೀನಿ. ಲೆಟ್ ಗೆಟ್ ಸ್ಟಾರ್ಟ್. ಸೊ ಈ ಒಂದು ಆರ್ಟಿಸ್ಟ್ ಹೆಸರು ಏನಂತ ಅಂದ್ರೆ ಹೊಯಾ ಮಿಯಾಜಾಕಿ. ಸೊ ಇವರು 1941 ಅಲ್ಲಿ ಹುಡ್ತಾ ಇದ್ದಾರೆ. ಸೊ ಇವ್ರ ಅಪ್ಪ ಜಪಾನ್ ಅಲ್ಲಿ ಒಂದು ಏರೋಪ್ಲೇನ್ ಕಂಪನಿನೇ ನಡೆಸ್ತಾ ಇದ್ದಾರೆ. ಸೊ ಮಿಯಾಜಾಕಿ ಸಣ್ಣ ವಯಸ್ಸಲ್ಲಿರುವಾಗ ಅವ್ರ ಅಮ್ಮನ ಕಳ್ಕೊಂತಾ ಇದ್ದಾರೆ. ಸೊ ಮಿಯಾಜಾಕಿ ಅವ್ರ ಅಮ್ಮನ ಕಳ್ಕೊಂತಾ ಇರುವ ಕಾರಣದಿಂದ ಏನಾಗ್ತಾ ಇದೆ ಅಂತಂದ್ರೆ, ಇವ್ರು ತುಂಬಾ ಲೋನ್ಲಿನೆಸ್ಸಿಗೂ ಕೂಡ ಹೋಗ್ತಾ ಇದ್ದಾರೆ, ಮತ್ತೆ ತುಂಬಾ ಡಿಪ್ರೆಸ್ ಸಿಚುಯೇಷನ್ ಕೂಡ ಹೋಗ್ತಾ ಇದ್ದಾರೆ. ಹಂಗೆ ಕಾಲನು ಕಳೀತಾ ಇದೆ, ದಿನಾನು ಕಳೀತಾ ಇದೆ. ಸೊ ಇವ್ರು ಒಂದಂತಕ್ಕೆ ಬೆಳೆದ ಮೇಲೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸ್ಟುಡಿಯೋ ಗಿಬ್ಲಿ ಅಂತ ಒಂದು ಸ್ಟುಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಗಿಬ್ಲಿ ಅನ್ನೋ ಒಂದು ವರ್ಡ್ಗೆ ಏನ್ ಅರ್ಥ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಉಂಟಾಗಿರುತ್ತೆ. ಸೊ ಏನಂತ ಅಂದ್ರೆ, ಈ ಒಂದು ಗಿಬ್ಲಿ ಅನ್ನೋ ಒಂದು ವರ್ಡ್ಗೆ ಏನ್ ಅರ್ಥ ಅಂತ ಅಂದ್ರೆ, ಒಂದು ಒಣಗೋಗಿರುವ ಡೆಸರ್ಟ್ ಅಲ್ಲಿ ಬರುವ ಒಂದು ಗಾಳಿ ಅಂತ ಅರ್ಥ ಈ ಒಂದು ಗಿಬ್ಲಿ ಅನ್ನೋ ಒಂದು ವರ್ಡ್ಗೆ ಅರ್ಥ ಅದೇ. ಸೊ ಆ ಒಂದು ಹೆಸರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸ್ಟುಡಿಯೋನು ಕೂಡ. ಸೊ ಅದೇ ತರ ತುಂಬಾ ಅನಿಮೀಸ್ ನಾನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಇಂದ ತುಂಬಾ ಬಹಳ ಅನಿಮೀಸ್ ಎಲ್ಲದೂ ಕೂಡ ಬಹಳ ಹಿಟ್ ಆಗ್ತಾ ಇದೆ. ಸೊ ಇವ್ರ ಇನ್ಸ್ಪಿರೇಷನ್ ಏನಂತ ಅಂದ್ರೆ ಮಾಂಗಾ ಕಾಮಿಕ್ಸ್. ಸೊ ಇವ್ರು ಬಿಡಿಸುವ ಒಂದೊಂದು ಆರ್ಟಿನ ಸ್ಟ್ರಕ್ಚರ್ ಅಲ್ಲೂ ಕೂಡ ಜೀವ ಇದೆ ಅನ್ನೋಂತರ ಇವರು ಆ ತರ ಒಂದು ರಿಯಾಲಿಟಿಗೆ ತಗೊಂಡ್ಬರಂತರ ಅಷ್ಟೊಂದು ಬಹಳ ಸುಂದರವಾಗಿ ಬಿಡಿಸ್ತಾರೆ. ಮತ್ತೆ ನಾವು ಬಿಡಿಸುವ ಒಂದೊಂದು ಇಮೇಜ್ ಅಲ್ಲೂ ಕೂಡ ಒಂದು ಜೀವ ಇದೆ ಅನ್ನಂತರ ಅವರು ಆ ತರ ಒಂದು ಬಹಳ ಸುಂದರವಾಗಿ ಬಿಡಿಸ್ತಾರೆ ಇವರು. ಸೊ ಇವರು ಸ್ಟುಡಿಯೋದಲ್ಲಿ ಕುತ್ಕೊಂಡಿರುವಾಗ ಸೊ ಇವ್ರ ಫ್ಯಾನ್ಸ್ ಇದ್ದವರು ಒಂದು ವಿಡಿಯೋನ ತೋರಿಸ್ತಾ ಇದ್ದಾರೆ. ಅದು ಒಂದು ಜಾಂಬಿ ವಿಡಿಯೋಸ್, ಅದು AI ಅಲ್ಲಿ ಕ್ರಿಯೇಟ್ ಮಾಡಿರುವ ಒಂದು ವಿಡಿಯೋಸ್ ಅದು. ಸೊ ಮಿಯಾಜಾಕಿ ನೋಡಿದ ತಕ್ಷಣ ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ, ಇದು ಮನುಷ್ಯರಿಗೆ ತುಂಬಾ ಶಾಪ ಕೇಡು, ಇದಕ್ಕೆಲ್ಲ ನನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ, ಏನೇನೋ ಅಂತ ಇದಾರೆ ಮಿಯಾಜಾಕಿದವರು. ಸೊ ಇವ್ರು ಯಾಕೆ ಈ ತರ ಹೇಳ್ತಾ ಇದಾರೆ ಅಂತ ಅಂದ್ರೆ, ಸೊ ಒಂದು ಆರ್ಟಿಸ್ಟ್ ಒಂದು ಡ್ರಾಯಿಂಗ್ ನ ಬಿಡಿಸ್ತಾ ಇದಾರೆ ಅಂತ ಅಂದ್ರೆ, ಆ ಒಂದು ಆರ್ಟ್ ಅಲ್ಲಿ ಎಲ್ಲಾ ತರದ ಕಷ್ಟಗಳು, ಎಲ್ಲಾ ತರದ ಒಂದು ಹ್ಯಾಪಿನೆಸ್, ಎಲ್ಲಾ ತರದ ಒಂದು ದುಃಖಗಳು ಎಲ್ಲದೂ ಕೂಡ ಹಾಕ್ಬಿಟ್ಟು, ಅವ್ರು 100% ಎಫರ್ಟ್ ಎಲ್ಲದೂ ಕೂಡ ಹಾಕ್ಬಿಟ್ಟು ಅವರು ರಿಯಾಲಿಟಿಗೆ ತರ್ತಾರೆ. ಸೊ ನಮಿಗೂ ಕೂಡ ಅರ್ಥ ಆಗಂತರ ಅವರು ಅಂತ ಒಂದು ಅದ್ಭುತವಾಗಿ ಒಂದೊಂದು ಸ್ಟ್ರಕ್ಚರ್ ಕೂಡ ಬಹಳ ಅದ್ಭುತವಾಗಿ ಸುಂದರವಾಗಿ ಬಿಡಿಸ್ತಾರೆ. ಸೊ ಅವರಿಗೆ ಆ ಒಂದು ಆರ್ಟ್ ನ ಬಿಡಿಸಕ್ಕೆ ತುಂಬಾ ಟೈಮು ಕೂಡ ತಗೊಳತ್ತೆ. ಮತ್ತೆ ಅವ್ರ ಲೈಫ್ ಅಲ್ಲಿ ಏನೆಲ್ಲ ನಡೀತು ಘಟನೆ, ಸೊ ಅವ್ರ ಜೀವನದಲ್ಲಿ ಎಲ್ಲಾ ತರದ ಕಷ್ಟಗಳು, ಎಲ್ಲಾ ತರದ ಹ್ಯಾಪಿನೆಸ್, ಎಲ್ಲಾ ತರದ ದುಃಖಗಳು, ಸೊ ಯಾರು ನಮ್ಮನ್ನ ಹರ್ಟ್ ಮಾಡಿದ್ರು, ಅವ್ರ ಒಳಗಡೆ ಇರುವ ಕಷ್ಟಗಳು ಎಲ್ಲದೂ ಕೂಡ 100% ಹೊರಗಡೆ ತರಂತರ ಆ ಒಂದು ಆರ್ಟ್ ಅಲ್ಲಿ ಅದ್ಭುತವಾಗಿ ಆತರ ಒಂದು ಬಿಡಿಸಿ ತುಂಬಾ ಜನರಿಗೆ ಕೂಡ ತೋರಿಸ್ತಾರೆ. ಬೇರೆಯವ್ರಿಗೆ ಕೂಡ ಅರ್ಥ ಆಗಂತರ ಆತರ ಒಂದು ಆರ್ಟ್ ನ ಬಿಡಿಸ್ತಾರೆ ಆರ್ಟಿಸ್ಟ್. ಸೊ ಇವಾಗ AI ಬಂದಿರುವ ಕಾರಣದಿಂದ ಮನುಷ್ಯರಿಗೆ ಏನ್ ಕಷ್ಟ ಇದೆ ಅನ್ನೋದು ಕೂಡ AI ಗೊತ್ತಾಗಲ್ಲ. ಮನುಷ್ಯರಿಗೆ ಊಟ ಹಸಿವು ಆಗ್ತಾ ಇದೆ ಅನ್ನೋದು ಕೂಡ AI ಗೊತ್ತಾಗಲ್ಲ. ಮನುಷ್ಯರಿಗೆ ಏನ್ ಆಗ್ತಾ ಇದೆ, ಮನುಷ್ಯರು ಕಷ್ಟದಲ್ಲಿದಾರ, ದುಃಖದಲ್ಲಿದಾರ, ಏನು ಕೂಡ AI ಗೊತ್ತಾಗಲ್ಲ. ಸೊ ನಾವು ಅಪ್ಲೋಡ್ ಮಾಡ್ತೀವಿ, ಆ ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ಕೊಡ್ತಾ ಇದೆ ಅಷ್ಟೇ. ಸೊ ಹಂಗಾಗಿ ಮಿಯಾಜಾಕಿ ಇದ್ದವ್ರು ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಮನುಷ್ಯರಿಗೆ ಶಾಪ ಕೇಳು ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ತುಂಬಾ ಆರ್ಟಿಸ್ಟ್ ಕೂಡ ಯಾವುದೇ ರೀತಿಯಾದ ಒಂದು ವರ್ಕು ಇಲ್ಲ. ಯಾಕಂತಂದ್ರೆ ಇರಬಾರದು ಎಲ್ಲದೂ ಕೂಡ AI ಎಲ್ಲದೂ ಕೂಡ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅಂದ್ರೆ, ಮತ್ತೆ ಮನುಷ್ಯರಿಗೆ ಏನ್ ಕೆಲಸ ಇದೆ? ಸೊ ಮನುಷ್ಯರಿಗೆ ಏನು ಕೂಡ ಕೆಲಸ ಇಲ್ಲ ಅಂತ ಅಂದ್ರೆ, ಪಾಪ ನಾರ್ಮಲ್ ಆಗಿರೋರೆಲ್ಲ ಏನ್ ಮಾಡ್ತಾರೆ, ಮತ್ತೆ ಕೆಲ್ಸಕ್ಕೋಸ್ಕರ ದೊಡ್ಡ ದೊಡ್ಡ ಕಂಪನಿಗೆ ಹೋಗೋರೆಲ್ಲ ಏನ್ ಮಾಡ್ತಾರೆ? ಆತರ ಒಂದು ಪ್ರಶ್ನೆ AI ಬಂದಿರುವ ಕಾರಣದಿಂದ ಎಲ್ರಿಗೂ ಕೂಡ ಉಂಟಾಗ್ತಾ ಇದೆ. ಸೊ AI ಏನ್ ಮಾಡ್ತಾ ಇದೆ ಅಂತ ಅಂದ್ರೆ, 100 ಜನರು ಕೆಲಸ ಮಾಡುವ ಒಂದು ಜಾಗದಲ್ಲಿ, ಆ ಒಂದು 100 ಜನರು ಕೆಲಸ ಮಾಡುವ ಒಂದೇ ಜಾಗದಲ್ಲಿ ಆ ಒಂದು ಒಂದೇ AI ಇದ್ರೆ, ಆ ಒಂದು 100 ಜನರು ಕೆಲಸ ಮಾಡೋದು ಕೂಡ ಒಂದೇ AI ಕಂಪ್ಲೀಟೆಡ್ ಆಗಿ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸ್ತಾ ಇದೆ. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಮಾಡಿ ಮುಗಿಸ್ತಾ ಇದೆ. ಮನುಷ್ಯರು ಮಾಡ್ಬೇಕು ಅಂತಂದ್ರೆ ಎಷ್ಟೋ ದಿವಸ ಕಾಲ ತಗೊಂತಾರೆ, ಆದ್ರೆ ಬಟ್ ಒಂದೇ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡಿ ಮುಗಿಸ್ತಾ ಇದೆ. ಅಷ್ಟೊಂದು ಟೆಕ್ನಾಲಜಿಗೂ ಕೂಡ ಇಂಪ್ರೂವ್ ಆಗಿದೆ, ಅಷ್ಟೊಂದು ಫ್ಯೂಚರ್ಸ್ ಕೂಡ ಆ ಒಂದು AI ತುಂಬಿದೆ. ಹಂಗಾಗಿ ಮನುಷ್ಯರಿಗೆ ಕೂಡ ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗತ್ತೆ ಅನ್ನುವಂತ ಇವರು ಹೇಳ್ತಾ ಇದ್ದಾರೆ ಮಿಯಾಜಾಕಿ ಅನ್ನೋರು. ಸೊ ಹಾಗಂತಾದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಉಂಟಾಗಿರುತ್ತೆ, ಸೊ ಮಿಯಾಜಾಕಿ ಕ್ರಿಯೇಟ್ ಮಾಡಿರುವ ಒಂದು ಆರ್ಟ್ ನಾನೇ ಚಾಟ್ ಜಿಪಿಟಿ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ, ಹಾಗಂತ ಅಂದ್ರೆ ಮಿಯಾಜಾಕಿದವರು ಕಾಪಿ ರೈಟ್ ಕೊಡ್ಬಹುದಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲೂ ಕೂಡ ಬಂದಿರುತ್ತೆ.
ಸೊ ಕೊಡ್ಬೋದು, ಆದ್ರೆ ಬಟ್ ಸೊ ಮಯಾಜಾಕಿ ಅವ್ರ ಕ್ಯಾರೆಕ್ಟರ್ ನ ಇವ್ರು ಕಾಪಿ ಮಾಡಿ ಹಾಕಿಲ್ಲ, ಅವ್ರ ಸ್ಟೈಲ್ ನ ಮಾತ್ರ ಚಾಟ್ ಜಿಪಿಟಿ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ ಅಷ್ಟೇ. ಒಂದು ಜಿಬ್ಲಿ ಸ್ಟೈಲ್ ಅಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ, ಆದ್ರೆ ಬಟ್ A to Z ಫುಲ್ ಆಗಿ ಕ್ರಿಯೇಟ್ ಮಾಡಿ ಕೊಡ್ತಾ ಇಲ್ಲ. ಸೊ ಹಂಗಾಗಿ ಫ್ರೀ ಕಾಪಿ ರೈಟ್ಸ್, ಹಂಗಾಗಿ ಯಾವುದೇ ರೀತಿಯಾದ ಒಂದು ಕಾಪಿ ರೈಟ್ಸ್ ಕೂಡ ಕೊಡೋಕ್ ಆಗೋದಿಲ್ಲ ಮಯಾಜಾಕಿ ಅವ್ರ ಕೈಯಿಂದ. ಸೊ ಇನ್ನು ಕಾಲ ಹೋಗ್ತಾ ಹೋಗ್ತಾ AI ನುಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ಒಂದು ಚಾಟ್ ಜಿಪಿಟಿಯಲ್ಲಿ ಏನಾದ್ರು ಒಂದು ಮೆಸೇಜ್ ಆಗ್ತದೆ, ಟಕ ಅಂತ ಮೆಸೇಜ್ ಕೂಡ ಬರ್ತಾನೆ ಇದೆ. ಸೊ ಅದೇ ತರ ಇನ್ನು ಕಾಲ ಹೋಗ್ತಾ ಹೋಗ್ತಾ ಖಂಡಿತ AI ಬಹಳ ಇಂಪ್ರೂವ್ ಆಗ್ಬಿಡುತ್ತೆ. ಇಂಪ್ರೂವ್ ಆಗ್ತಾ ಎಲ್ಲರ ಮನೆಯಲ್ಲೂ ಕೂಡ ಒಂದೊಂದು ರೋಬೋಟ್ ಇರುತ್ತೆ. ರೋಬೋಟ್ ಇರುವ ಕಾರಣದಿಂದ ಯಾರು ಕೂಡ ಕೆಲಸ ಮಾಡುವ ಅವಶ್ಯಕತೆನೇ ಬೇಡ. ಎಲ್ಲರ ಮನುಷ್ಯ ಕೂಡ ನಿದ್ದೆ ಮಾಡ್ಕೊಂಡೇ ಅವ್ರ ಜೀವನನ ಕಳಿಬಹುದು. ಎಲ್ಲರೂ ಕೂಡ ಕಾಯಿಲೆ ಬಂದು ಹೋಗ್ತಾನೆ ಇರ್ತಾರೆ. ಸೊ ಈ ನಮಗೇನ್ ಕೆಲಸ ಇದೆ, ಎಲ್ಲ ಕೆಲಸನೂ ಕೂಡ AI ಮಾಡುವ ಕಾರಣದಿಂದ ಮತ್ತೆ ಮನುಷ್ಯನ ಜೀವನ ಮತ್ತೆ ಮನುಷ್ಯನ ಕಥೆ ಏನು ಅಲ್ವಾ, ಎಲ್ಲಾ ಕೆಲಸನೂ ಕೂಡ AI ಮಾಡುವ ಕಾರಣದಿಂದ ಫ್ಯೂಚರ್ ಅಲ್ಲಿ ಮನುಷ್ಯಗೂ ಕೂಡ ಪ್ರಾಬ್ಲಮ್ ಆಗಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ ಕೂಡ ಮಯಾಜಾಕಿ ಇದ್ದವ್ರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ನಿಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ತಕ್ಷಣ ಶೇರ್ ಮಾಡ್ಕೊಂಬಿಡಿ. ಅವ್ರಿಗೆ ಕೂಡ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಂಡ್ ನಾಳೆ ಒಂದು ಸ್ವೀಟ್ ಅಂಡ್ ಶಾರ್ಟ್ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಅಂಡ್ ಗೈಸ್, ನಾಳೆ ನಿಮ್ಮನ್ನ ನೋಡ್ತೀನಿ.